1960ರಿಂದ 1979 ಟೈಮ್ನೊಳಗಡೆ ರೀ ಹೇಮಾವತಿ ನದಿಗೆ ಈ ಗೋರೂರು ಅಂತಲ್ಲಿ ಒಂದು ಡ್ಯಾಮ್ ಕಟ್ತಾರ. ಅಬ್ಬೆ ಜೀನ್ಸ್ ಆಂಟೋನಿ ದುಬಾಯಿಸ್ ಅಂತ. ಟಿಪ್ಪು ಸುಲ್ತಾನ್ ಕ್ರಿಶ್ಚಿಯನ್ಗಳನ್ನ ಬಲವಂತರಿಂದ ಮತಾಂತರ ಮಾಡಿದ್ದ ಅಂತ ಬರೀತಾರೆ. ಆ ರಿಚೆಸ್ಟ್ ಪೀಪಲ್ಗಳು ಸ್ಟಾರ್ಟ್ ಮಾಡಿದಂತಹ ಚರ್ಚು ಈ ರೋಸರಿ ಚರ್ಚ್. ಶರಣ್ರಿ, ಎಲ್ಲರಿಗೂ ಶರಣಾರ್ಥಿ. ನಾ ಬಂದೀನಿ ಇವತ್ತ ಶೆಟ್ಟಿಹಳ್ಳಿ ಅಂತೇಳಿ, ಹಾಸನ ಜಿಲ್ಲೆ, ಹಾಸನ ತಾಲೂಕು. ಹಾಸನದಿಂದ ಸುಮಾರು 18 ಕಿಲೋಮೀಟ್ರ್ ಆಕೈತಿ ಶೆಟ್ಟಿಹಳ್ಳಿ ಅಂತೇಳಿ. ಹಳೆ ಬಸ್ ಸ್ಟ್ಯಾಂಡಿಂದ ಬಸ್ಗಳು ಸಿಗ್ತಾವೆ. ಶೆಟ್ಟಿಹಳ್ಳಿ ವಿಶೇಷತೆ ಏನಂತಂದ್ರೆ ಒಂದು ಚರ್ಚ್, ರೋಸರಿ ಚರ್ಚನ್ನು ನೋಡೋಕೆ ನಾನು ಇವತ್ತ ಬಂದೀನಿ. ಈ ಶೆಟ್ಟಿಹಳ್ಳಿ ಮೇನ್ ಸ್ಟಾಪ್, ಇದು ಮೇನ್ ಬಸ್ ಸ್ಟಾಪು. ಇಲ್ಲಿಂದ ಸುಮಾರು 1.7 ಕಿಲೋಮೀಟರ್ ಆಕೈತಿ. ಸೊ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋದ್ಮೇಲೆ ಮಾತಾಡೋಣ. ಸೊ ಇದು ಶೆಟ್ಟಿಹಳ್ಳಿಯಿಂದ ಬರತಕ್ಕಂಥ ದಾರಿ. ಅಲ್ಲೊಂದು ಚರ್ಚು ಕೆಫೆ ಅಂತ ಸಿಗುತ್ತೆ. ಅದ್ರ ಪಕ್ಕದಲ್ಲಿ ಈ ರೋಡ್ ಇದೆಯಲ್ಲ, ಇದು ನಮ್ಮನ್ನ ಚರ್ಚ್ಗೆ ಕನೆಕ್ಟ್ ಮಾಡ್ತೀವಿ. ಇಲ್ಲಿಂದ ನಾವು ಹೋಗ್ಬೇಕೀಗ. ಕೆಲವು ವ್ಯಕ್ತಿಗಳು ಅವರು ಬದುಕಿದ್ದಾಗಿನ್ಕಿಂತ ಅವರು ಸತ್ತ ಮೇಲೆ, ಅಂದರೆ ಕಾಲವಾದ ಮೇಲೇ ಅವ್ರನ್ನ ಗೌರವಿಸೋದು ಜಾಸ್ತಿ. ಇನ್ನು ಕೆಲವೊಂದು ಸ್ಥಳಗಳು ಹೆಂಗಿರ್ತಾವಂತಂದ್ರೆ, ಅವು ಚಲಾವಣೆಯಲ್ಲಿ ಇಲ್ದಾಗಿಂತ ಅವುಗಳು ಏನು ಹಂತವಾಗಿ ಅವನತಿಯನ್ನು ಹೊಂದುತ್ತಿರ್ತಾವಲ್ಲ, ಆವಾಗ ಪ್ರಸಿದ್ಧತೆಯನ್ನು ಜಾಸ್ತಿ ಪಡ್ಕೋತಾವು. ಅಂಥದ್ದೊಂದು ಪ್ಲೇಸು ಈ ರೋಸರಿ ಚರ್ಚ್, ಶೆಟ್ಟಿಹಳ್ಳಿ ರೋಸರಿ ಚರ್ಚ್. ಅಲ್ಲಿ ಕಾಣಿಸ್ತೈತಿ ಹೇಮಾವತಿ ಬ್ಯಾಕ್ ವಾಟರ್ ಇಲ್ಲಿರೋದೆಲ್ಲ ದಂಡಿ ಮೇಲೆ ಗೋಪುರ, ಚರ್ಚಿನ ಗೋಪುರ ಇದು. ಎಲ್ಲವೂ ಹೇಮಾವತಿ ಡ್ಯಾಮ್, ಗೋರೂರು ಡ್ಯಾಮ್ನ ಬ್ಯಾಕ್ ವಾಟರ್. ಇಲ್ಲಿ ಕಾಣಿಸ್ತಿರೋದೆ ರೋಸರಿ ಚರ್ಚ್, ಪಳೆಯುಳಿಕೆ. ಈ ಚರ್ಚ್ ಏನೈತಲ್ರಿ, ಇದರ ಇತಿಹಾಸದಿಂದ ಆಗಲಿ ಅಥವಾ ಇದರ ಕಟ್ಟಡ ರಚನೆಯಿಂದ ಆಗಲಿ ಇದು ಫೇಮಸ್ ಆಗಿದ್ದಲ್ಲ. ಇದು ಫೇಮಸ್ ಆಗೋದಕ್ಕೆ ಎರಡು ಕಾರಣ ಅಂದ್ರೆ, ಸಮ್ಮರ್ನ್ಯಾಗ ಇದು ನೀರಿಂದ ಹೊರಗಿರ್ತೈತಿ. ಮಾನ್ಸೂನ್ ಸೀಸನ್ಯಾಗ ಡ್ಯಾಮ್ ವಾಟರ್ ಹೆಚ್ಚಿಗೆ ಆದಾಗ ಇದು ನೀರಿನ ಒಳಗಿರ್ತೈತಿ, ಕಂಪ್ಲೀಟ್ ಕ್ಲೋಸ್ ಆಗಿರ್ತೈತಿ. ಆ ಗೋಪುರ ಐತಲ್ಲ ಅಷ್ಟು ಮಾತ್ರ ಕಾಣಿಸ್ತೈತಿ. ಸೊ ಇವೆರಡು ಕಾರಣಕ್ಕೆ ಇದು ಫೇಮಸ್ ಆಗಿರ್ತಕ್ಕಂಥದ್ದು. 1960ರಿಂದ 1979 ಟೈಮ್ನೊಳಗಡೆ ರೀ ಹೇಮಾವತಿ ನದಿಗೆ ಈ ಗೋರೂರು ಅಂತಲ್ಲಿ ಒಂದು ಡ್ಯಾಮ್ ಕಟ್ತಾರೆ. ಹೇಮಾವತಿ ಡ್ಯಾಮ್ ಅಥವಾ ಗೋರೂರು ಡ್ಯಾಮ್ ಅಂತ ಅದನ್ನು ಕರೀತಾರೆ. ಅದರ ಒಟ್ಟು ಕ್ಯಾಚ್ಮೆಂಟ್ ಏರಿಯಾ ಸುಮಾರು 2810 ಸ್ಕ್ವೇರ್ ಕಿಲೋಮೀಟರ್. ಇದೆಲ್ಲವೂ ಅದರ ಕ್ಯಾಚ್ಮೆಂಟ್ ಏರಿಯಾನೇ, ಅಂದರೆ ಹಿನ್ನೀರಿನ ಪ್ರದೇಶನೇ. ಈ ಒಟ್ಟು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಸುಮಾರು 28 ಹಳ್ಳಿಗಳು ಸ್ಥಳಾಂತರವನ್ನು ಮಾಡಲಾಗ್ತೈತಿ. ಆದ್ರೆ ಸ್ಥಳಾಂತರ ಮಾಡದೇ ಇರ್ತಕ್ಕಂಥದ್ದು ಒಂದೇ ಒಂದು ಮಾನ್ಯುಮೆಂಟ್ ಅಂದ್ರೆ ಈ ಚರ್ಚ್, ರೋಸರಿ ಚರ್ಚ್ ಅಂತ ಕರಿತೀವಲ್ಲ, ಇದು ಹಂಗೆ ಉಳ್ತೈತಿ. ಅದೇ ಥರದ್ದು ಈ ಕಡೆ ಬಿದ್ದಿದೆ. ಇಲ್ಲಿ ಅಬ್ಬೆ ಜೀನ್ಸ್ ಆಂಟೋನಿ ದುಬಾಯಿಸ್ ಅಂತ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಪರಿಶ್ರಮ
ಈ ಚರ್ಚು, ಶೆಟ್ಟಿಹಳ್ಳಿ ಇತ್ಯಾದಿ ಇತ್ಯಾದಿ ಏನು ಅನ್ನೋದನ್ನ ಹೇಳ್ತೀನಿ ನೋಡಿ. ಆ ಕಡೆ ಸೇಮ್ ಇದ್ದಿದ್ದು ಈ ಕಡೆ ಬಿದ್ದೈತಿ. ಇದೆಲ್ಲ ಏನು ಕಾಣಿಸ್ತಿದೆಯಲ್ಲ, ಇದೆಲ್ಲ ಮಳೆ ನೀರಿನಿಂದ ತುಂಬಿದ್ದು. ಮಳೆ ನೀರು ಇಲ್ಲಿಗೆ ಬಂದು ಈ ಕಡೆದೆಲ್ಲ ಸಿಮೆಂಟ್ ಕಿತ್ಕೊಂಡು ಹೋಗ್ತೀವಿ. ಫ್ರಾನ್ಸ್ನಲ್ಲಿ ಏನು ಕ್ರಾಂತಿ ಆಗುತ್ತಲ್ರಿ, ಫ್ರಾನ್ಸ್ ಕ್ರಾಂತಿಯ ನಂತರ ಹತ್ಯಾಕಾಂಡ ಸ್ಟಾರ್ಟ್ ಆಕೈತಿ ಫ್ರಾನ್ಸ್ ಒಳಗಡೆ. ಆ ಸಂದರ್ಭದಲ್ಲಿ ದಕ್ಷಿಣ ಫ್ರಾನ್ಸ್ ಭಾಗದೊಳಗ ನರ್ವಿಯಸ್ ಡಯಾಸಿಸ್ ಅಂತ ಒಂದು ಪ್ರದೇಶದಲ್ಲಿ ಅಬ್ಬೆ ಡುಬಾಯಿಸ್ ಇರ್ತಾರಲ್ಲ, ಅಲ್ಲಿಂದ ತಪ್ಪಿಸ್ಕೊಂಡು ಭಾರತಕ್ಕೆ ಬಂದು ಪಾಂಡಿಚೇರಿಯ ಕ್ರೈಸ್ತ ಮಷಿನರಿ ಒಳಗಡೆ ಕೆಲಸವನ್ನ ಮಾಡ್ತಿರ್ತಾರ. ಅವರ ಪರಿಶ್ರಮ ಈ ಚರ್ಚಿಗೆ ಕಾರಣ ಅಂತ ಹೇಳ್ಬೋದು ನಾವು. 1992ರಾಗ ಈ ಚರ್ಚ್ನ ಮಾಳಿಗೆ ಏನು ರೂಫ್ ಇರ್ತೈತಲ್ಲ ಎಲ್ಲವೂ ಕೊಲ್ಯಾಪ್ಸ್ ಆಗಿ ಬೀಳ್ತೈತಿ. ಅವಾಗ ಇದು ಹಿಂಗಾಗ್ತೈತಿ. ಮೇ 4ನೇ ತಾರೀಕು 1799 ಏನು 4ನೇ ಮೈಸೂರು ಆಂಗ್ಲೋ ಯುದ್ಧದೊಳಗೆ ಟಿಪ್ಪು ಸುಲ್ತಾನ್ ಸಾಯ್ತಾನ. ಆಮೇಲೆ ಅಧಿಕೃತವಾಗಿ ಬ್ರಿಟಿಷ್ ಸರ್ಕಾರದ ಆಡಳಿತಕ್ಕೆ ಮೈಸೂರು ಪ್ರಾಂತ್ಯ ಮತ್ತು ಶ್ರೀರಂಗಪಟ್ಟಣ ತಮ್ಮ ವಶಕ್ಕೆ ಬರ್ತೈತಿ. ಅವಾಗ ಈ ಬ್ರಿಟಿಷರು ಏನ್ ಮಾಡ್ತಾರ ಅಂತಂದ್ರ, ಈ ಪಾಂಡಿಚೇರಿ ಮಿಷನರಿ ಒಳಗಡೆ ಕೆಲಸ ಮಾಡ್ತಿರ್ತಕ್ಕಂತಹ ಅಬ್ಬೆ ಡುಬಾಯಿಸ್ನನ್ನ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಬಂದು ಈ ಧರ್ಮ ಪ್ರಚಾರದ ಕಾರ್ಯದಲ್ಲಿ ತೊಡಗಿಸ್ತಾರೆ. ಅವನು ಇಲ್ಲಿ ರಾಜ್ಯಾತಿಥ್ಯವನ್ನ ಪಡ್ಕೋತಾನೆ. ಬ್ರಿಟಿಷರ ಒಂದು ಏನು ಸರ್ಕಾರದಲ್ಲಿ ರಾಜ್ಯಾತಿಥ್ಯವನ್ನ ಪಡ್ಕೊಂಡು ಸುತ್ತಲೂ ಒಳ್ಳೆ ಧರ್ಮ ಪ್ರಚಾರದ ಕಾರ್ಯಗಳನ್ನ ಪ್ರಾರಂಭ ಮಾಡ್ತಾನೆ. ಈ ಅಬ್ಬೆ ಡುಬಾಯಿಸ್ 1817ರಲ್ಲಿ ಒಂದು ಪುಸ್ತಕವನ್ನ ಬರೀತಾನೆ. ಅದರ ಹೆಸರು ನೋಡ್ಕೊಂಡೇ ಹೇಳಬೇಕು ನಾನು, ಅಷ್ಟು ಉದ್ದ ಇದೆ ಅದು. ಡಿಸ್ಕ್ರಿಪ್ಷನ್ ಆಫ್ ದಿ ಕ್ಯಾರೆಕ್ಟರ್, ಮ್ಯಾನರ್ ಅಂಡ್ ಕಸ್ಟಮ್ಸ್ ಆಫ್ ದಿ ಪೀಪಲ್ ಆಫ್ ಇಂಡಿಯಾ ಅಂಡ್ ದೇರ್ ಇನ್ಸ್ಟಿಟ್ಯೂಷನ್ಸ್ ರಿಲಿಜಿಯಸ್ ಅಂತ. ಈ ಪುಸ್ತಕದೊಳಗಡೆ ಅವನು ಏನ್ ಮೆನ್ಷನ್ ಮಾಡ್ತಾನೆ ಅಂತಂದ್ರೆ, ಟಿಪ್ಪು ಸುಲ್ತಾನ್ ಯಾರು ಬಲವಂತದಿಂದ ಮತಾಂತರ ಮಾಡಿದ್ನಲ್ಲ, ಕ್ರಿಶ್ಚಿಯನ್ಗಳನ್ನ ಬಲವಂತರಿಂದ ಮತಾಂತರ ಮಾಡಿದ್ದ ಅಂತ ಬರೀತಾನೆ. ಅವರನ್ನೆಲ್ಲ ಹುಡುಕಿ, ಅಂದ್ರೆ ಅವರನ್ನ ಆತರ ಬಲವಂತದಿಂದ ಏನು ಮತಾಂತರಗೊಂಡಿದ್ರಲ್ಲ ಟಿಪ್ಪು ಸುಲ್ತಾನ್ನಿಂದ, ಅವರನ್ನೆಲ್ಲ ಹುಡುಕಿ ಅವರನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮರು ಮತಾಂತರ ಮಾಡಿ ಅವರಿಗೆ ಕ್ಯಾಸ್ಟ್ ಕ್ರಿಶ್ಚಿಯನ್ಸ್ ಅಂತ ಕರೆದು ಅವರನ್ನೆಲ್ಲ ಈ ಶೆಟ್ಟಿಹಳ್ಳಿ ಮತ್ತೆ ಈ ಸುತ್ತಮುತ್ತಲು ಪ್ರದೇಶದಲ್ಲಿ ಜಮೀನುಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಏನು ಜಮೀನುಗಳನ್ನ ಮಾಡ್ತಿದ್ರಲ್ಲ ರಿಚೆಸ್ಟ್ ಪೀಪಲ್ಗಳು, ಆ ರಿಚೆಸ್ಟ್ ಪೀಪಲ್ಗಳು ಸ್ಟಾರ್ಟ್ ಮಾಡಿದಂತಹ ಚರ್ಚು ಈ ರೋಸರಿ ಚರ್ಚ್. ಅವರು ಕೃಷಿಯಲ್ಲಿ ತೊಡಗದಂತಹ ಕ್ರಿಶ್ಚಿಯನ್ಗಳೇನಿದ್ರು ಅವರು ಸ್ಟಾರ್ಟ್ ಮಾಡ್ತಾರೆ ಈ ಚರ್ಚನ್ನ. ಈ ಚರ್ಚನ್ನ ಕಾಲಮಾನ 1860 ಅಂತ ಹೇಳ್ತಾರೆ. ಬಟ್ ಇದು ಒಬ್ಬರಿಂದ ಆದಂತಹ ಚರ್ಚ್ ಅಲ್ಲ, ಮತ್ತೆ ಒಂದೇ ಕಾಲಮಾನಕ್ಕೆ ಆಗಿದ್ದಂಥದ್ದಲ್ಲ, ಹಂತ ಹಂತವಾಗಿ ಬೆಳಕೋತಾ ಬಂದಿರತಕ್ಕಂತಹ ಚರ್ಚ್ ಇದು. ಒಳಗೆ ಅಬ್ಬೆ ಡುಬಾಯಿಸ್ ಈ ಬ್ರಿಟಿಷ್ ಸರ್ಕಾರದಿಂದ ಪೆನ್ಷನ್ ಅನ್ನ ತಗೊಂಡು ವಾಪಸ್ಸು ಫ್ರಾನ್ಸಿಗೆ ಹೋಗ್ತಾನೆ. ಅದಾದ್ಮೇಲೂ ಕೂಡ ಇದೇನು ರೋಸರಿ ಚರ್ಚ್ ಇತ್ತು, ತುಂಬಾ ವೆಲ್ತಿ ಆಗಿ, ತುಂಬಾ ಸಂಪತ್ಭರಿತವಾಗಿ
ಬೆಳವಣಿಗೆಯನ್ನ ಹೊಂದುತ್ತದೆ. ಇದಕ್ಕೆ ಅವರು ಒಂದಿಷ್ಟು ಉದ್ದೇಶಗಳನ್ನು ಕೂಡ ಇಟ್ಟುಕೊಂಡಿದ್ರು. ಆ ಉದ್ದೇಶಗಳಿಂದಾಗಿ ಈ ಚರ್ಚ್ ಅನ್ನ ಅವರು ಬಳಸ್ತಾ ಇದ್ರು. ಈ ಡ್ಯಾಮು ಪೂರ್ತಿ ಹಿನ್ನೀರು ಬಂದಾಗ ಮೇಲ್ಗಡೆ ಗೋಪುರ ಮಾತ್ರ ಕಾಣಿಸುತ್ತೆ, ಎಡ್ಜ್. ಇನ್ನು ಮಿಕ್ಕಿದ್ದೇನೂ ಕಾಣಲ್ಲ, ಎಲ್ಲವೂ ಮುಚ್ಕೊಂಡು ಹೋಗುತ್ತೆ. ಗೋಪುರದ ಮೇಲಿನ ಭಾಗ. ಈಗೆಲ್ಲ ಇಲ್ಲಿ ಪಕ್ಷಿಗಳು ವಾಸ ಮಾಡ್ತವೆ. ಕತ್ಲಕತ್ವಾಗಿದೆ. ಈ ಚರ್ಚಿಗೆ ಆರೋಗ್ಯ ಸ್ವಾಮಿ ಚರ್ಚ್ ಅಂತ ಕರಿತಿದ್ದರಂತೆ. ಯಾಕಂತಂದ್ರ ಇದನ್ನ ಸ್ಥಾಪನೆ ಮಾಡಿದ ಉದ್ದೇಶಗಳಿದ್ವಲ್ಲ, ಒಂದು ಧರ್ಮ ಪ್ರಚಾರ, ಮತ್ತೊಂದು ಈ ಚರ್ಚಿನ ವತಿಯಿಂದ ಒಂದು ಗರ್ಲ್ಸ್ ರೆಸಿಡೆನ್ಷಿಯಲ್ ಸ್ಕೂಲ್ ನ ಸ್ಟಾರ್ಟ್ ಮಾಡ್ತಾರಂತ. ಪ್ರತ್ಯೇಕವಾಗಿ ಬಾಯ್ಸ್ಗೂ ಕೂಡ ಒಂದು ಹಾಸ್ಟೆಲ್ ಅನ್ನ ಸ್ಟಾರ್ಟ್ ಮಾಡ್ತಾರಂತ. ಅದ್ರ ಜೊತೆಗೆ ಇದೇ ಚರ್ಚ್ನ ಒಂದು ಆವರಣದಲ್ಲಿ ಅಥವಾ ಇದರ ಒಂದು ವತಿಯಿಂದ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಟ್, ಅಂದ್ರೆ ಔಷಧಾಲಯ, ಈಗಿನ ಹಾಸ್ಪಿಟಲ್ ಅಂತ ಕರಿತೀವಿ, ನಾಟ್ ಮೆಡಿಕಲ್ ಇನ್ಸ್ಟಿಟ್ಯೂಟ್, ಆ ಔಷಧಾಲಯ ಅಥವಾ ಹಾಸ್ಪಿಟಲ್ ಅನ್ನ ರನ್ ಮಾಡ್ತಿದ್ರು ಅಂತ. ಅಷ್ಟು ಉತ್ತಮವಾದ ವೈದ್ಯಕೀಯ ಸೇವೆಯನ್ನ ಇಲ್ಲಿ ಕೊಡ್ತಿದ್ರು ಅನ್ನೋ ಕಾರಣದಿಂದ ಈ ಚರ್ಚ್ ಅನ್ನ ಆರೋಗ್ಯ ಸ್ವಾಮಿ ಚರ್ಚ್ ಅಂತ ಕರಿತಿದ್ರು. ಇದು ಕಟ್ಟಡದ ಅಲಂಕಾರಿಕ ಶೈಲಿ. ಅಲಂಕಾರಿಕ ಪಟ್ಟಿ, ಅಲ್ಲೊಂದು ಪಟ್ಟಿ ಮಾಡ್ಯಾರ. ಇದು ಟವರ್. ಇದರ ಎಡ್ಜ್ ಅಲ್ಲಿ ಒಂದು ಕ್ರಾಸ್ ಅನ್ನ, ಅಂದ್ರೆ ಶಿಲುಬೆಯನ್ನ ಹಾಕಿರ್ತಾರೆ, ಅದು ಬಿದ್ದಿದೆ. ಇದೇ ಬ್ಯಾಕ್ ವಾಟರ್. ಇದರ ಕಟ್ಟಡಕ್ಕೆ ಬಳಸ್ಕೊತಿದ್ದಂತಹ ಚೌಕಾಕಾರದ ಇಟ್ಟಿಗೆಗಳಾದ್ರೆ ಫಿಲ್ಲರ್ಗಳಿಗೆ ವೃತ್ತಾಕಾರದ ಇಟ್ಟಿಗೆಗಳನ್ನ ಬಳಸ್ಕೊತಿದ್ರು ಅಂತ ಇಲ್ಲಿ ನೋಡ್ರಿ. ಬಹುಶಃ ಈ ತರದ ಇಟ್ಟಿಗೆಗಳು ಕಾಣಿಸಿಗೋದು ಅಪರೂಪ. ಇದು ಫಿಲ್ಲರ್ನ ಒಂದು ಕಂಬ, ಇದು ಬಿದ್ದೈತಿ ಅಲ್ಲ, ಪಿಲ್ಲರ್ನ ಒಂದು ಪೀಸ್ ಇದು. ಮತ್ತಿವರು ಇಲ್ಲಿನ ಮೂಲ ನಿವಾಸಿಗಳು. ಪ್ರತಿ ಶನಿವಾರ ಭಾನುವಾರ ಇಲ್ಲಿ ಹೆಚ್ಚಿನ ಜನ ಬರೋದ್ರಿಂದ ಅವ್ರು ಏನಾರ ಹಾಕ್ತಾರೇನೋ ಅಂತ ಕಾಯ್ಕೊಂಡು ಇಲ್ಲೇ ಇದಾವೆ, ಊರು ಸೇರ್ಕೊಂಡಿಲ್ಲ. ಇದರ ಸೀಲಿಂಗ್ ನಿರ್ಮಾಣಕ್ಕೆ ದೊಡ್ಡ ದೊಡ್ಡ ದಿಮ್ಮೆಗಳನ್ನ ಬಳಸಿದ್ರು. ಬಟ್ ಈಗ ಅವು ಯಾವುದು ಉಳಿದಿಲ್ಲ, ಎಲ್ಲವೂ ಬಿದ್ದು ಹೋಗ್ಯವು. ಏನು ಇಟ್ಟಿಗೆ ಏನಿದೆ ಅದು ಇಲ್ಲಿಯ ಲೋಕಲ್ ಅಲ್ಲೇ ಮಾಡಿರ್ತಕ್ಕಂತಹದ್ದು ಇಟ್ಟಿಗೆಯನ್ನ ಬಳಸ್ಕೊಂಡಿದ್ದಾರೆ. ಮತ್ತೆ ಇದನ್ನ ಕಟ್ಟದವರು ಕೂಡ ಲೋಕಲ್ ವರ್ಕರ್ಸ್, ಯಾರನ್ನು ಎಲ್ಲಿಂದನೂ ಕರೆಸಿ ಕಟ್ಟಿದ್ದಲ್ಲ. ಆಮೇಲೆ ಈ ಗಾರೆ ಏನಿತ್ತಲ್ಲ, ಇದು
ಬೆಲ್ಲ ಮತ್ತು ಮೊಟ್ಟೆಯಿಂದ ಮಾಡಿರ್ತಕ್ಕಂತಹದ್ದು ಗಾರೆ. ಅದರ ಪ್ಲಾಸ್ಟರ್ಗೂ ಕೂಡ ಅದನ್ನೇ ಯೂಸ್ ಮಾಡಿರ್ತಕ್ಕಂಥದ್ದು, ಅದಕ್ಕೆ ಅದು ಇನ್ನೂ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ. ಆಮೇಲೆ ಸ್ವಲ್ಪ ಫಿನಿಶಿಂಗ್ ವರ್ಕ್ ಇತ್ತಲ್ಲ, ಈ ಗ್ಲಾಸ್ಗಳನ್ನು ಬಳಕೆ ಮಾಡಿದ್ರು. ಆ ಗ್ಲಾಸ್ಗಳನ್ನು ಮಾತ್ರ ವಿದೇಶದಿಂದ ತರಿಸ್ಕೊಂಡು ಬಳಕೆ ಮಾಡಿದ್ರಂತೆ. ಈಗ ಆ ಗ್ಲಾಸ್ಗಳು ಕೂಡ ಯಾವುದು ಉಳಿದಿಲ್ಲ. ಈಗ ಉಳಿದಿರೋದೇ ಇಷ್ಟು. ಕೆಲವೊಂದಿಷ್ಟು ಮಾಹಿತಿ ಪ್ರಕಾರ 1810 ಒಳಗಡೆನೆ ಇದರ ಕಂಪ್ಲೀಟ್ ಕೆಲಸ ಮುಗಿದಿತ್ತು ಅನ್ನೋ ಮಾಹಿತಿ ಇದ್ರೂ ಕೂಡ ಮೋಸ್ಟ್ ಆಫ್ ಸೋರ್ಸ್ ಒಳಗಡೆ ಇದು 1860 ಒಳಗಡೆ ಕಂಪ್ಲೀಟ್ ಆಯಿತು ಅಂತ ಇದೆ. ವಾಟ್ ಎವರ್ ಏನೇ ಆದರೂ ಕೂಡ ಯಾವಾಗ 1979ರಲ್ಲಿ ಹೇಮಾವತಿ ಡ್ಯಾಮ್ ಕಾರ್ಯಾಚರಣೆಯನ್ನು ಮಾಡ್ತು, ಅದರ ಹಿನ್ನೀರಿನೊಳಗೆ ಇದು ಕೂಡ ನಿಂತ್ಕೊಂಡು ಹೋಯ್ತು. 1982 ಒಳಗಡೆ ಇದರ ರೂಫ್ ಅಂದರೆ ಮಾಳಿಗೆ ಬಿದ್ದೋಯ್ತು. ಅಲ್ಲಿಂದ ಹಂತ ಹಂತವಾಗಿ ಇದು ಬೀಳ್ತಾನೆ ಇದೆ. ಮೇಲಿನ ಮಳೆಗಾಲದಲ್ಲಿ ಡ್ಯಾಮ್ ತುಂಬಿದಾಗ ಆ ಮೇಲಿನ 3 ಗೋಪುರಗಳು ಬಿಟ್ರೆ ಬೇರೇನು ಕಾಣೋದಿಲ್ಲ, ಅಷ್ಟೊಂದು ಭರ್ತಿ ಆಗಿರುತ್ತೆ. ಎಲ್ಲೆಲ್ಲಿ ಪ್ಲಾಸ್ಟರ್ ಕಿತ್ತಿದೆಯಲ್ಲ ಅದು ಬಿಕಾಸ್ ಆಫ್ ವಾಟರ್ ಇಂದ, ಇದು ಡ್ಯಾಮಿನಿಂದಾಗಿ ಅದು ಕಿತ್ತಿರ್ತಕ್ಕಂಥದ್ದು. ಇಷ್ಟಾಯ್ತು ನೋಡ್ರಿ ಈ ಡ್ಯಾಮಿನ ಈ ಚರ್ಚಿನ ಮಾಹಿತಿ. ಮತ್ತೇನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನಿ. ಅಂದಂಗೆ ಇದರ ಹೊಸ ಚರ್ಚನ್ನು ಶೆಟ್ಟಿಹಳ್ಳಿ ಮೇನ್ ರೋಡ್ ಒಳಗಡೆ ನಿರ್ಮಾಣ ಮಾಡಿದ್ದಾರೆ. ಸೊ ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ಮ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ನಾಟಕ, ಜೈ ಶೆಟ್ಟಿಹಳ್ಳಿ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.